ನಮಸ್ಕಾರ ವೀಕ್ಷಕರೇ, ನಮ್ಮ ಸಿಂಪಲ್ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಆರೋಗ್ಯಕರವಾದ ಹಾಗೂ ರುಚಿಕರವಾದ ಪುನರ್ಪುಳಿ ಹಣ್ಣಿನ ಒಣಸಿಪ್ಪೆಯ ಸಾರನ್ನು ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಪುನರ್ಪುಳಿ ಹಣ್ಣಿನ ಒಣಸಿಪ್ಪೆ ಅರ್ಧ ಕಪ್, ಹಸಿಮೆಣಸಿನಕಾಯಿ 3, ಒಂದು ಸಣ್ಣ ತುಂಡು ಬೆಲ್ಲ, ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನಕಾಯಿ, ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಬೌಲಿನಲ್ಲಿ ಸ್ವಲ್ಪ ನೀರು ಹಾಕಿಕೊಂಡು ಪುನರ್ಪುಳಿ ಹಣ್ಣಿನ ಒಣಸಿಪ್ಪೆಯನ್ನು ಕ್ಲೀನ್ ಮಾಡಿಕೊಳ್ಳಬೇಕು. ಒಂದು ಸಣ್ಣ ತೋಪಿನಲ್ಲಿ 3 ದೊಡ್ಡ ಗ್ಲಾಸಿನಷ್ಟು ನೀರನ್ನು ಇಟ್ಟು ತೊಳೆದ ಪುನರ್ಪುಳಿ ಸಿಪ್ಪೆಯನ್ನು ಅದಕ್ಕೆ ಹಾಕಿ ಕುದಿ ಬರುವವರೆಗೆ ಕಾಯಿಸಬೇಕು. 3 ಗ್ಲಾಸ್ ಇದ್ದ ನೀರು 2 ಗ್ಲಾಸ್ ಇಳಿಯುವವರೆಗೆ ಕುದಿಸಬೇಕು. ಕುದಿ ಬಂದ ನಂತರ ಹೆಚ್ಚಿಟ್ಟ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ತುಂಡು ಬೆಲ್ಲ ಹಾಕಿ 1 ನಿಮಿಷಗಳ ಕಾಲ ಕುದಿಸಬೇಕು. ಒಗ್ಗರಣೆ ಕಾವಲಿಯಲ್ಲಿ 3 ಸ್ಪೂನಷ್ಟು ಎಣ್ಣೆ ಇಟ್ಟು ಅದಕ್ಕೆ 7 ರಿಂದ 8 ಜಜ್ಜಿದ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ಕೆಂಪು ಬಣ್ಣಕ್ಕೆ ತಿರುಗುವವರೆಗೆ ಕಾಯಿಸಿ 5 ರಿಂದ 6 ಒಣಮೆಣಸಿನಕಾಯಿಯನ್ನು ಹಾಕಿ ಅರೋಮಾ ಬರುವವರೆಗೆ ಕಾಯಿಸಿ ನಂತರ ಬೇಯಿಸಿಟ್ಟ ಸಾರಿಗೆ ಒಗ್ಗರಣೆಯನ್ನು ಹಾಕಬೇಕು. ಈಗ ಆರೋಗ್ಯಕರವಾದ ಮತ್ತು ರುಚಿಕರವಾದ ಪುನರ್ಪುಳಿ ಸಿಪ್ಪೆ ಸಾರು ತಯಾರಾಗಿದೆ. ಧನ್ಯವಾದಗಳು.